ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಸಾಯಂಕಾಲ 6 ಗಂಟೆ ಆಗಿದೆ. ನಮ್ಮ ದೊಡ್ಡಮ್ಮ ಪಾತ್ರೆ ತೊಳಿತಾ ಇದ್ದಾರೆ, ನಮ್ಮ ಅಕ್ಕ ಕಾಫಿ ಮಾಡ್ತಾ ಇದ್ದಾಳೆ. ಇವಾಗ ಕಾಫಿ ಕುಡ್ಕೊಂಡು ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ಅಕ್ಕನ ಕೇಳೋಣ ಬನ್ನಿ. ಹೇಳ್ಬೇಕಪ್ಪ, ಹಿಂಗೆಲ್ಲ ನಾಚ್ಕೊಬಾರ್ದು, ಸುಮ್ಮನೆ ನಾರ್ಮಲ್ ಆಗಿ ಮಾತಾಡಿ. ಎಲ್ಲಿಗೆ ಹೋಗೋಣ? ಶಾಪಿಂಗ್. ಏನು ಶಾಪಿಂಗ್ ಹೇಳು? ಕ್ಲಾತ್, ಬಟ್ಟೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನು ನಾನು ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಕಾಫಿ ಕುಡಿಯೋಣ. ನಮ್ಮ ಅಕ್ಕ ಹೆಂಗೆ ಮಾಡಿದ್ದಾಳೆ ಅಂತ ಹೇಳ್ತೀನಿ, ಆಮೇಲಿಂದ ಮಾಡ್ತಾ ಇದ್ದಾಳೆ ಇನ್ನು. ಈಗ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಆಚೆ ನಮ್ಮ ಅಣ್ಣ ಏನು ಮಾಡ್ತಾವನಿ ಅಂತ ನೋಡೋಣ. ನಮ್ಮ ಅಣ್ಣನ ನೋಡಿ, ಖಾಲಿ ಬಿದ್ದಿದ್ದಾನೆ. ಹಾಯ್ ಮಾಡು, ಹಾಯ್ ಮಾಡು, ಟಾಯ್ ಮಾಡು, ಟಾಯ್ ಮಾಡ್ಬಿಟ್ಟ. ಅವ್ನು ಬರ್ತಾಯಿಲ್ಲ ಗೈಸ್ ಆಚೆ ಇವತ್ತು. ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ 3 ಜನ ಮಾತ್ರ ಹೋಗ್ತಾ ಇದ್ದೀವಿ. ಸೊ ಹೊರಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಚೆನ್ನಾಗಿದೆಯಾ ಕಾಫಿ? ಬಿಟ್ಬಿಟ್ಟದು ನಂಗೆ ಭಯ ಆಯ್ತು. ಬಿಡು, ಹಾಯ್ ಅಂತ ಹೇಳಿಯಪ್ಪ. ಅವನಾಗಲೇ ಹೇಳ್ದ. ನಮ್ಮ ದೊಡ್ಡಮ್ಮನು ಕಾಫಿ ಇಸ್ಕೊಂಡ್ಬರ್ತಾ ಇದ್ದಾರೆ. ಸೊ ಇವಾಗ ಎಲ್ಲರೂ ನಮ್ಮ ಅಕ್ಕ ಮಾಡಿರೋ ಕಾಫಿನ ಕುಡಿತಾ ಇದ್ವಿ. ಚೆನ್ನಾಗಿ ಮಾಡಿದ್ಲು, ಕಾಫಿ ಚೆನ್ನಾಗಿ ಮಾಡ್ತಾಳೆ. ಸೊ ಇವಾಗ ಎಲ್ಲರೂ ಹಾಗೆ ಮಾತಾಡ್ಕೊಂಡು, ನಮ್ಮ ಅಣ್ಣ ಬರ್ತಾ ಇರಲಿಲ್ಲ ಅಲ್ವಾ, ಸೊ ಹಂಗಾಗಿ ಅವ್ನು ಎಲ್ಲಿ ಹೋಗ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದ. ಇವಾಗ ಗಾಡಿನ ಆಚೆ ತೆಗಿತಾ ಇದ್ದೀವಿ, ಹೊರಡೋಣ ಅಂತ ಹೇಳಿ. ಇವತ್ತು ನಾನೇ ಡ್ರೈವ್ ಮಾಡ್ತಿದ್ದೆ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಸ್ವಲ್ಪ ಬಟ್ಟೆ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಹಾಗೆ ಮಂಡ್ಯದಲ್ಲಿರೋ ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೀವಿ. ಹಲೋ ಗೈಸ್, ನಾವೀಗ ಶಾಪಿಂಗ್ ಹೊರಟಿದ್ದೀವಿ. ಗಾಡೀಲಿ ಹೋಗ್ತಾ ಇದ್ದೀವಿ. 3 ಮೆಂಬರ್ಸು, ನಾನು, ನನ್ನ ಮಗಳು, ಇನ್ನೊಬ್ಬ ಮಗಳು, 3 ಜನನೂ ಹೋಗ್ತಾ ಇದ್ದೀವಿ. ಸೊ ಶಾಪಿಂಗಲ್ಲಿ ಮೀಟ್ ಆಗೋಣ, ಬಾಯ್. ಸೊ ಗೈಸ್, ನಾವಿವಾಗ ಇಲ್ಲಿ RP ರೋಡಲ್ಲಿರೋ ಸೇಲಿಗೆ ಬಂದಿದ್ದೀವಿ. ನಮ್ಮ ಅಕ್ಕ ನೋಡ್ತಾ ಇದ್ದಾಳೆ, ದೊಡ್ಡಮ್ಮ ಇದ್ದಾರೆ ಇಲ್ಲಿ. ಸೊ ಗೈಸ್, ಈ ಸೇಲಲ್ಲಿ ನಮಗೆ ತಗೊಳ್ಳೋಂಥದ್ದು ಏನು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ನಾವಿವಾಗ ಟ್ರೆಂಡ್ಸ್ಗೆ ಹೊರಟ್ವಿ. ನಮ್ಮ ದೊಡ್ಡಮ್ಮ ಟಾಪ್ ತಗೊಬಂದವ್ರೆ, ಟ್ರಯಲ್ಗೆ ಉಲ್ಟಾ ಹಾಕೊಂಡವ್ರೆ. ತಿರುಗಿ ನೋಡಿ, ಉಲ್ಟಾ ಪಲ್ಟಾ ಹಾಕೋರೆ. ಅಯ್ಯೋ ಗೈಸ್, ನಮ್ಮ ಟ್ರಯಲ್ ರೂಮಲ್ಲಿ ಪರಿಸ್ಥಿತಿ ನೋಡಿ. ಗೈಸ್ ನೋಡಿ, ಎಲ್ಲರೂ ಒಂದೊಂದು ಬ್ಯಾಗ್ ಇಟ್ಕೊಂಡು ನಮ್ಮ ಅಕ್ಕ ಹೋಗ್ತಾಳೆ, ಅದು ನಮ್ಮ ದೊಡ್ಡಮ್ಮ ಹೋಗ್ತಾ ಇದ್ದೀವಿ. ನೋಡ್ರಿ, ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ, ಮೆನ್ಸ್ ಕಡೆ. ನಾವು ಆ್ಯಕ್ಚುಲಿ ಟ್ರೆಂಡ್ಸಿಗೆ ಬಂದಿದ್ದೀವಿ. ನಮ್ಮ ಅಣ್ಣಂಗೆ ನೋಡ್ತಾ ಇದ್ದಾರೆ, ನಮ್ಮ ಅಣ್ಣಂಗೆ, ನನ್ನ ತಮ್ಮಂಗೆಲ್ಲ. ಸೊ ನಾನು ಆಗಲೇ ಟೈಮ್ ಹೇಳ್ದಂಗೆ ನಾವು ಹೊರಟು ಬಂದಿದ್ದು 6 ಗಂಟೆಗೆ. ಆದರೆ ನಾವು ಮನೆಗೆ ವಾಪಸ್ ಹೋಗಿದ್ದು ಟೈಮ್ ಬಂದು 9:30, 10 ಗಂಟೆ ಹತ್ತಿರ ಆಗಿತ್ತು. ಸೊ ಇವಾಗ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಗಾಯ್ಸ್, ಟೈಮ್ ನೋಡ್ಬೋದು ಅಲ್ಲಿ, 10 o'clock ಆಗಿದೆ. ಇವಾಗ ಮನೆಗೆ ಬಂದಿದ್ದೀವಿ ನಾವು. ಕೇಕ್ ತಂದಿದ್ರು ನಾವು ಅಪ್ಪ, ಕೇಕ್ ತಿಂತಾ ಇದ್ದೀವಿ. ನೋಡಿ ನಮ್ಮ ದೊಡ್ಡವ, ನಮ್ಮ ಅಕ್ಕ. ಹೆಂಗಿತ್ತು ಶಾಪಿಂಗು? ಸಖತ್ ಸುಸ್ತಾಯಿತು ಗೈಸ್. ಫ್ರೆಂಡ್ಸಲ್ಲಿ ಆಫರ್ ಬಿಟ್ಟಿದ್ರು. 7,000 ತೊಗೊಂಡ್ರೆ ಬಿಲ್ಲಿಂಗ್ 3,500 ಅಂತ. RCB ಮ್ಯಾಚ್ ನಡೀತದೆ ಇವಾಗ. ನೋಡಿ ನಾವು ಎಷ್ಟು ಬಟ್ಟೆ ತೊಗೊಂಡಿದ್ದೀವಿ ಅಂತ ನೋಡಿ. ಇದೆಲ್ಲ ನಂದು, ಅದೆಲ್ಲ ನಮ್ಮ ಅಕ್ಕಂದು, ಇದು ನಮ್ಮ ಅಣ್ಣದು. ಇಷ್ಟು ಬಟ್ಟೆ ತೊಗೊಬಂದಿದ್ದೀವಿ. ಓಕೆ ಗೈಸ್, ನೆನ್ನೆ ಮನೆಗೆ ಬಂದಿದ್ದು 10 o'clock ಆಯಿತು. ಬಂದು ಅಡುಗೆನೂ ಮಾಡಿ ಹೋಗಿರಲಿಲ್ಲ ನಾವು. ಬಂದು ಅವಾಗ ಅಡುಗೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಷ್ಟರಲ್ಲಿ 12:30, 1 o'clock ಆಯಿತು. ಅದಕ್ಕೆ ಫುಲ್ ಟಯರ್ಡ್ ಆಗಿತ್ತು ಅಂತ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟಿಫನ್ ಎಲ್ಲ ಆಯಿತು. ಟೈಮ್ ಬಂದು 10:44 ಆಗಿದೆ. ಇವಾಗ ನಾನು ಏನೇನು ಶಾಪಿಂಗ್ ಮಾಡ್ಕೊಬಂದ್ವಿ ನಾವು 3 ಜನ ಸೇರಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಟ್ರೆಂಡ್ಸ್ಗೆ ಹೋಗಿದ್ವಿ ನಾವು. ಆ್ಯಕ್ಚುಲಿ ಟ್ರೆಂಡ್ಸಲ್ಲಿ ಆಫರ್ ಬಿಟ್ಟಿದ್ರು ನಿನ್ನೆ ಇವತ್ತು. ಅಲ್ಲೇ ನಿನ್ನೆ ಇವತ್ತು ಅಷ್ಟೇ ಆಫರ್ ಇದ್ದಿದ್ದು. ಇದೊಂದು ಟಾಪು ತೊಗೊಬಂದ್ವಿ.
ಯಾರಿದು ನಮ್ಮ ಅಕ್ಕಂದು ಚೆನ್ನಾಗಿದೆಯಾ. ಟ್ರೆಂಡ್ಸಲ್ಲಿ 7000 ಏನೋ ಶಾಪ್ ಮಾಡಿದರೆ 3500 ಆಫ್ ಅಂತ ಇತ್ತು, ಹಾಗಾಗಿ ತೊಗೊಬಂದು. ನೆಕ್ಸ್ಟ್ ಇದೊಂದು ನಾನು ನಮ್ಮ ಅಕ್ಕ ಇದು ಒಂದೇ ಥರ ತೊಗೊಂಡಿದ್ದೀವಿ. ನಾನು ತೆಗಿತೀನಿ ರಿಟರ್ನ್. ನಮ್ಮ ಅಕ್ಕನ ಒಂದು ಇದು ನಮ್ಮ ಅಕ್ಕನ ಇದೇ ಥರ ಸೇಮು ನಮ್ಮ ಅಮ್ಮಗೆ ತೊಗೊಂಡಿದ್ದೀನಿ. ಸೇಮ್ ಅದು ದೊಡ್ಡ ಸೈಜ್ ಅಷ್ಟೆ. ನೆಕ್ಸ್ಟ್ ಬಂದು ಒಂದು ಟೀ ಶರ್ಟ್ ನಮ್ಮ ಅಕ್ಕನಿಗೆ. ನೆಕ್ಸ್ಟ್ ನೋಡಿ, ಇದೊಂದು ಸೆಟ್ಟು ಅಮ್ಮನಿಗೆ ತಗೊಂಡಿರೋದು. ಇದು ಟಾಪು, ಇದ್ರದ್ದು ಪ್ಯಾಂಟ್ ಇಲ್ಲಿದೆ ನೋಡಿ, ಪ್ಲಾಜೋ. ನೆಕ್ಸ್ಟು ಇದೊಂದು ನಂದು ಟಾಪು. ನೆಕ್ಸ್ಟು ಇದೊಂದು ಪ್ಯಾಂಟು ನಮ್ಮ ದೊಡ್ಡಮ್ಮ ತಗೊಂಡಿರೋದು, ಸ್ಟ್ರೈಟ್ ಕಟ್ ಪ್ಯಾಂಟ್. ಆಮೇಲೆ ಇದೊಂದು ಲೆಗ್ಗಿಂಗ್ ತೊಗೊಂಡಿದ್ದಾಳೆ ನಮ್ಮ ಅಕ್ಕ. ಇದೊಂದು ನನ್ನ ಟೀ ಶರ್ಟು. ಇದೊಂದು ಟೀ ಶರ್ಟು. ನನಗೆ ಹಾಕೈದೆ ನೋಡಿ. ನೆಕ್ಸ್ಟ್ ಇದೊಂದು ಶೈನಿಂಗ್ ಲೆಗ್ಗಿನ್ಸ್ ಪ್ಯಾಂಟು. ಅದಾದಮೇಲೆ ಇದೊಂದು ಟಾಪ್. ಈ ಟಾಪ್ ಒಂಥರ ಕಟ್ಟು ಚೆನ್ನಾಗಿದೆ ನೋಡಿ. ನಿಂತ್ಕೊಂಡು ತೋರಿಸ್ತೀನಿ. ನಮ್ಮ ದೊಡ್ಡಮ್ಮ ಬಂದು ಗೈಸ್. Hi guys. Good morning. Good morning. How are you? I am fine. You fine? Okay. ನೆಕ್ಸ್ಟ್ ಇದೊಂದು ಟಾಪು ನಮ್ಮ ಅಕ್ಕಂದು. ಒಂದು ಇದು ನಂದು. ಏನಾದರೂ ಇದೆಯಾ? ಇದ್ಯಾವುದೇ ಇದೊಂದು ನಮ್ಮ ಅಕ್ಕ ತಗೊಂಡಿಲ್ಲ. ಇನ್ನೇನು ತಗೊಂಡ್ವಿ? ನನ್ನ ತಮ್ಮಂಗೆ ಒಂದು ಟೀ ಶರ್ಟ್. ಸ್ಟಾರ್ಟಿಂಗ್ ಒಂದು ಸೇಲ್ ಹಾಕಿದ್ರು ಅಂತ ಅವ್ರಿಗೆಲ್ಲ ಅದು ಏನೂ ಇಷ್ಟ ಆಗಲಿಲ್ಲ, ಹಾಗಾಗಿ 3 ಲೆಗ್ಗಿನ್ಸ್ ತಗೊಂಡು ಬಂದಿದ್ದೀವಿ. ಪಿಂಕು, ಸ್ಕೈ ಬ್ಲೂ ಮತ್ತು ವೈಟ್. Sorry guys. ಇಷ್ಟೇ ನಾವು ನಿನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಶಾಪಿಂಗ್ ಮಾಡೋಷ್ಟರಲ್ಲಿ ನಿನ್ನೆ ಸುಸ್ತಾಗೋಯ್ತು. ಸುಸ್ತು. ನಮ್ಮ ಅಪ್ಪ ಕಾಫಿ ಮಾಡ್ತಾ ಇದೆ ನೋಡಿ. ಕಾಫಿ ಮಾಡ್ಕೊಂಡು ತಗೊಬಂದಿದ್ದಾರೆ ನೋಡಿ. ಏನಾದ್ರು ಕಾಫಿ ಚೆನ್ನಾಗಿದ್ರೆ ನಮ್ಮ ಅಮ್ಮನ್ನ ನಮ್ಮ ಅಪ್ಪಂಗೆ ಮದುವೆ ಮಾಡ್ತೀನಿ. ಗೈಸ್, ಇವಾಗ ಟೈಮ್ ಬಂದು 11:30 ಆಗಿದೆ ನೋಡಿ. ಬಟ್ಟೆ ಎಲ್ಲ ತೊಗೊಂಡು ಮೇಲೆ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಇವ್ನು ಮಲ್ಕೊಂಡು ಹೋಗ್ತಾವನೆ. ನಮ್ಮ ಅಕ್ಕ ಸ್ನಾನಕ್ಕೆ ಹೋಗೋಳೆ. ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು.
ಎಲ್ಲೋ ಹೊರಗೆ ಹೋಗೋಣ ಅಂತ ತಿರ್ಗಾ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಉಚಿತರ ಇದನ್ನು ರೆಡಿಯಾಗಿಬಿಟ್ಟು ಬರ್ತೀನಿ. ಫೈನಲಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ನಮ್ಮ ಅಕ್ಕನೂ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾಳೆ. ಹೊರಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ನಾನು ಇವಾಗ ಒಂದು ರೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನೋಡ್ಬೋದು, ಹಾಕ್ತೀನಿ. ಸೊ ಇವಾಗ ಹೊರಗೆ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಅದಕ್ಕೆ ರೆಡಿ ಆಗೋಣ. ಸೊ ಗೈಸ್, ಇವಾಗ ರೆಡಿಯಾಗಿ ಮತ್ತೆ ಹೊರಟ್ವಿ. ಇವಾಗ ಮತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ಈಸಿ ಬೈ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಅದೇ ನಿನ್ನೆ ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಮತ್ತು ನಮ್ಮ ಅಕ್ಕಂಗೆ ಮಾಮೂಲಿ ಅವಳು ಹಾಸ್ಟೆಲಲ್ಲಿ ಇರೋದಲ್ವ, ಸೊ ಹಂಗಾಗಿ ಕಾಲೇಜಿಂದ ಬಂದಮೇಲೆ ಹಾಕ್ಕೊಳ್ಳೋದಕ್ಕೆ ಮನೆ ಹತ್ರ ಯೂಸ್ ಮಾಡೋದಕ್ಕೆ ಸ್ವಲ್ಪ ಟೀ ಶರ್ಟು, ಶಾರ್ಟ್ಸು ಎಲ್ಲ ಬೇಕಾಗಿತ್ತು, ನೈಟ್ ಪ್ಯಾಂಟು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಈಸಿ ಬೈಗೆ ಬಂದಿದ್ವಿ ಪರ್ಚೇಸ್ ಮಾಡೋಣ ಅಂತ. ವಾಟ್ ಆರ್ ಯು ಸರ್ಚಿಂಗ್? ಕಮ್ ಶೋ ಮಿ ಯುವರ್ ಬ್ಯಾಗ್. ಸೊ ಗೈಸ್, ಇವಾಗ ಇಲ್ಲಿ ನಮ್ಮ ಅಕ್ಕ ಏನು ತೊಗೋಬೇಕು ಅಂತ ನೋಡ್ತಾ ಇದ್ದಾಳೆ. ಸೊ ಇವಾಗ ಹೊಸದಾಗಿ ಮಾಡಿರೋ ಶೋರೂಮ್ ಇದು, ತುಂಬ ಚೆನ್ನಾಗಿದೆ. ಅವ್ರದ್ದೇ ಆದಂಥದ್ದು ಬ್ರ್ಯಾಂಡ್ ಇದೆ, ಬೇರೆ ಬ್ರ್ಯಾಂಡ್ಸ್ ಕೂಡ ಇದೆ. ಸೊ ಇಲ್ಲಿ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ಅವರ ಅಮ್ಮನ ಮನೆಗೆ ಹೊರಟ್ವಿ. ಊಟಕ್ಕೆ ಕರೆದಿದ್ರು ಅಂತ ಹೇಳಿ. ಏನಿಲ್ಲ, ಅವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ಮಾಮೂಲಿ ಸಂಡೇ ಸ್ಪೆಷಲ್ ಮಾಡಿರ್ತೀವಿ, ಬನ್ನಿ ಊಟಕ್ಕೆ ಅಂತ ಹೇಳಿ ಕರೆದಿದ್ರು. ಹಾಗಾಗಿ ನಾವು ಇಲ್ಲಿ ಒಟ್ಟಿಗೆ ಶಾಪಿಂಗ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಟೈಮಿಗೆ ಕರೆಕ್ಟಾಗಿ ಹೋಗೋಣ ಅಂಥೇಳಿ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ನಮ್ಮ ಅಕ್ಕ ನೋಡಿ ಇಲ್ಲಿ ನೈಟ್ ಪ್ಯಾಂಟ್ ನೋಡ್ತಾ ಇದ್ದಾಳೆ ಯಾವ್ದು ಚೆನ್ನಾಗಿದೆ ಅಂತ. ಸೊ ಇದರಲ್ಲಿ ಬಟ್ಟೆ ಎಲ್ಲ ಚೆನ್ನಾಗಿದೆ, ಕ್ಲಾತ್ ಮೆಟೀರಿಯಲ್ ಎಲ್ಲ, ಸೊ ಹಾಗಾಗಿ ತಗೋತಾ ಇದ್ಲು. ಗೈಸ್, ಜಸ್ಟ್ ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬಂದು ಕೂತಿದ್ದೀವಿ. ಇನ್ನು ನಮ್ಮ ದೊಡ್ಡಪ್ಪ ಬಂದಿಲ್ಲ. ನಮ್ಮ ದೊಡ್ಡಪ್ಪ ಬಂದಿಲ್ಲ ಇನ್ನು. ನಾವು ಡ್ರಾಪ್ ಮಾಡ್ಬಿಟ್ಟು ಹೋದ್ರು, ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮ್ ಬಂದು 2:22 ಆಗಿದೆ. 2:22 ಆಗಿದೆ. ಹೊಟ್ಟೆ ಹಸಿತಾ ಇದೆ. ಎಲ್ಲಿ ಹೋಗ್ತಾ ಇದ್ದೀವಿ ಕೇಳಿ. ಕಾಯ್ಕೊಂಡು ಇಲ್ಲಿ ಬೆಟ್ಟ ಮೇಲೆ ಕೂತಿದ್ದೀವಿ. ನಾವು ಗೊತ್ತಲು ಕಾಯ್ತಾ ಇದ್ದೀವಿ. ಅಮ್ಮನ ಮನೆಗೆ ಊಟಕ್ಕೆ ಬರೋದಿದ್ದಾರೆ. ಟೈಮ್ ಆಯಿತು, ಹೊಟ್ಟೆ ಹಸಿತಾ ಇದೆ. ನಮ್ಮ ಯಜಮಾನ್ರು ಬಂದಿಲ್ಲ, ಆಗಲೇ 1 hour ಆಯಿತು ಫೋನ್ ಮಾಡಿ. ಕಾಯ್ತಾನೆ ಇದ್ದೀವಿ, ನೋಡ್ತಾನೆ ಇದ್ದೀವಿ. ರೋಡ್ನ ಬಂದೇ ಇಲ್ಲ. ನಮ್ಮ ಅಕ್ಕ ಒಂದಿಷ್ಟು ಶಾಪಿಂಗ್ ಮಾಡೋಳೆ. ಶಾಪಿಂಗ್ ಮಾಡಿ ಕಾಯ್ಕೊಂಡು ಕೂತಿದ್ದೀವಿ. ಆಗಲೇ 2,000 ರೂಪಾಯಿ ಬಟ್ಟೆ ತೊಗೊಂಡಿದ್ದಾವೆ. ಓಕೆ ಗೈಸ್, ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ. ಸೊ ಗೈಸ್, ನೋಡಿದ್ರಲ್ವ ಶಾಪಿಂಗ್ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ನಾನು ಕೂಡ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.